ಶುರು ಮಾಡ್ಲಾಮ? ಶುರು ಮಾಡು. ಅಂಗಂ ಹರೆ ಫುಲಕಭೂಷಣಮಾಶ್ರಯಂತಿ ಭೃಂಗಾಂಗನೇವ ಮುಕುಲಾಭರಣಂತಮಾರ್ಣಂ ಅಂಗೀಕೃತಾಕೃಲ ವಿಭೂತಿರಪಾಂಗಲೀಲಾ ಮಾಂಗಲ್ಯದಸ್ತು ಮಮ ಮಂಗಳದೇವತಾಯ. ಅಣ್ಣ, ಇದು ಇವಳೇನಾ? ನನಗೂ ಗೊತ್ತಾಗ್ತಾ ಇಲ್ಲ ರೀತು. ಅಕ್ಕ ಸ್ತೋತ್ರ ಹೇಳೋದಾ? ಇದು ನಿಜನಾ ಅಥವಾ ಕನ್ಸ? ಭೂತದ ಬಾಯಲ್ಲಿ ಭಗವದ್ಗೀತೆ ಅನ್ನೋದು ನಾನು ಕೇಳಿದ್ದೆ, ಆದರೆ ಇವತ್ತು ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ. ಆದರೂ ಏನೋ ಮಿಸ್ ಹೊಡಿತಾ ಇದೆ ರೀತು. ಭವಿತಾ ಸಹ್ಯೋ. ಅಮ್ಮ, ನಾನು ಸರಿಯಾಗಿ ಹೇಳಿದ್ನಾ? ಶಭಾಷ್, ತುಂಬ ಚೆನ್ನಾಗಿ ಹೇಳಿದೆ ಕಣೆ. ನಂಗೆ ತುಂಬ ಇಷ್ಟ ಆಯ್ತು. ಅಪ್ಪ, ನಾನು ಸರಿಯಾಗಿ ಹೇಳಿದ್ನಾ? ಇಷ್ಟು ವರ್ಷಕ್ಕೆ ನನ್ನ ಮಗಳು ಸಂಸ್ಕಾರವಂತೆ ಅಂತ ನೀನು ನಿರೂಪಿಸ್ಬಿಟ್ಟೆ ಅಮ್ಮ. ವೆರಿ ಗುಡ್. ಗುಣಾಧಿಕ ಗುರುತರ ಭಾಗ್ಯಭಾಗೀನ ಭವಂತೀಧಿ ಭುವಿ ಬುಧ ಭವಿತಾಸಯೋಹು. ಸರಿ ಇತ್ತಾತ್ತೆ. ಅಕ್ಕಬಾಂಡ್ ಸೂಪರ್ ಆಗಿ ಹೇಳಿದ್ರಿ ನೀವು. ಅಮ್ಮ, ನೀವು ಸಖತ್ತು. ಅಕ್ಕಬಾಂಡ ಚೆನ್ನಾಗಿ ರೆಡಿ ಮಾಡ್ಬಿಟ್ರಿ. ಈ ಸ್ತೋತ್ರದ ಅರ್ಥ ಗೊತ್ತಾ ನಿನಗೆ? ತಾಯಿ ಲಕ್ಷ್ಮಿ, ನಿನಗೆ ನಮಸ್ಕಾರ. ನೋಡು, ಈ ಸ್ತೋತ್ರನ ಪ್ರತಿದಿನ ಯಾರು ಹಾಡ್ತಾರೋ ಅವರಿಗೆ 3 ಲೋಕದ ತಾಯಿಯಾದಂಥ ಈ ದೇವಿಯ ಅನುಗ್ರಹ ಯಾವಾಗಲೂ ಇರುತ್ತೆ. ಅಲ್ವೇ ಕೀರ್ತನ, ಒಂದ್ಸಲ ಹೇಳಿದೆಯಲ್ವಾ,
ಇನ್ನೊಂದ್ಸಲ ಹೇಳೋದ್ರಲ್ಲಿ ಏನು ಕಷ್ಟ ನಿನಗೆ? ದೇವ್ರ ಸ್ತೋತ್ರ ತಾನೇ, ಹೇಳ್ಬಿಡು. ಆಲ್ ರೈಟ್, ಇನ್ನೊಂದ್ಸಲ ತಾನೇ ಹೇಳ್ತೀನಿ. ಅಕ್ಕ, ಒಂದು ನಿಮಿಷ ನಿಲ್ಸು. ಯಾಕೋ ಕಾರ್ತಿಕ್, ಏನಾಯ್ತು? ಒಂದು ಸೆಕೆಂಡ್ ಅಮ್ಮ, ಹೇಳ್ತೀನಿ. ಜಾನಕಿ, ಪೂಜೆ ಎಲ್ಲ ಚೆನ್ನಾಗಾಯ್ತಲ್ವಾ? ದೇವ್ರನ್ನ ನೋಡ್ತಾ ಇದ್ದರೆ ಹಾಗೆ ಎದ್ದು ಬರೋ ಹಾಗಿತ್ತು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದೆ ಬಾಲ. ಜಾನಕಿ, ಏ ಜಾನಕಿ, ಏನೇ ಯೋಚನೆ ಮಾಡ್ತಾ ಇದೀಯಾ? ಇನ್ನು ಅವಳ ಬಗ್ಗೆನೇ ಯೋಚನೆ ಮಾಡ್ತಾ ಇದೀಯಾ? ಕೊನೆ ಕ್ಷಣದಲ್ಲಿ ಅವಳು ಹಾಗೆ ಮಾಡ್ತಾಳೆ ಅಂತ ಯಾರಿಗೆ ಗೊತ್ತಿತ್ತು? ಅವಳ ಬುದ್ಧಿ ಹೇಗಿದೆಯೋ ಹಾಗೆ ಮಾಡಿದ್ದಾಳೆ. ಆದರೆ ಪೂಜೆ ಎಲ್ಲ ಎಷ್ಟು ಚೆನ್ನಾಗಾಯ್ತಲ್ವಾ? ಅದಕ್ಕೆ ಸಮಾಧಾನ ಪಟ್ಕೊಳ್ಳೆ. ಆದರೂ ಯಾಕೋ ಮನಸ್ಸಿಗೆ ಸಮಾಧಾನನೇ ಇಲ್ಲ ಅತ್ತೆ. ಮನೆ ಮಗಳಾಗಿ ಮುತ್ತೈದೆಯಾಗಿ ಹೀಗೆ ಮಾಡೋದು ಸರಿನಾ ಹೇಳಿ? ಇದೆಲ್ಲ ಹೋಗಿ ಎಲ್ಲಿಗೆ ಮುಟ್ಟುತ್ತೆ ಅಂತ ಯೋಚನೆ ಮಾಡಿದ್ರೆ ತುಂಬ ಭಯ ಆಗುತ್ತೆ ಅತ್ತೆ. ಅವಳಿಗೇನೋ ಬುದ್ಧಿ ಇಲ್ಲ ಕಣೆ. ಅವಳ ಬಗ್ಗೆನೇ ಯೋಚನೆ ಮಾಡಿ ಮಾಡಿ ನೀನು ಯಾಕೆ ತಲೆ ಕೆಡಿಸ್ಕೊತೀಯಾ? ಏನು ಮಾಡಲಿ ಅತ್ತೆ, ಮಗಳು ಈ ರೀತಿ ನಡ್ಕೊಂಡ್ರೆ ಹೆತ್ತು ಕರಳಿಗೆ ಬೆಂಕಿ ಬಿದ್ದಂಗೆ ಆಗುತ್ತಲ್ಲ. ಏನು ಮಾಡ್ತೀಯಾ? ಆದರೆ ಬಾಲನ್ ನೋಡಿ ಅತ್ತೆ, ತನ್ನ ತಪ್ಪನ್ನು ತಿದ್ಕೊಂಡು ಒಳ್ಳೆಯವನಾಗಿ ಬದುಕ್ತಿದ್ದಾನೆ. ಇವನ್ ನೋಡಾದ್ರೂ ಕಲಿಬಾರ್ದ ಅವಳು? ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಹೇಳು? ಹೌದು ಅತ್ತೆ, ಮನೆ ಮಗಳಿಗಂತೂ ನನ್ನ ಮಾತು ಅರ್ಥ ಆಗಲ್ಲ. ಯಾವ ಜನ್ಮದ ಋಣನೋ ಏನೋ, ನಿನಗೆಲ್ಲನೂ ಅರ್ಥ ಆಗ್ತಿದೆ ಬಾಲ. ನೀನು ಸತ್ಯದ ದಾರಿಲಿದೆಯಾ, ನಮಗೆ ಅದೇ ಖುಷಿ. ತುಂಬ ಥ್ಯಾಂಕ್ಸ್. ಹೇಗೇಗೋ ಇದ್ದಿದ್ದು ನನ್ನನ್ನು ನಿಮ್ಮಲ್ಲಿ ಒಬ್ಬ ಅಂದ್ಕೊಂಡು ಈ ಮನೇಲಿ ಜಾಗ ಕೊಟ್ಟಿದ್ದೀರಾ. ನಿಮ್ಮ ಮನೆ ಮಗನ ಥರ ನೋಡ್ಕೋತಾ ಇದ್ದೀರಾ. ನಿಮ್ಮ ಮಗಳಿಗೆ ಅನ್ಯಾಯ ಮಾಡಿದವನು ನಾನೇ ಅಂತ ಗೊತ್ತಿದ್ರೂ ನನ್ನನ್ನು ಕ್ಷಮಿಸಿದ್ದೀರಾ. ತಿದ್ಕೊಂಡು ನಡೆಯೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದೀರಾ. ಇದಕ್ಕಿಂತ ನನಗೆ ಇನ್ನೇನು ಬೇಕು ಹೇಳಿ? ನೀವಿಲ್ಲದೆ ಹೋಗಿದ್ದಿದ್ರೆ ನಾನು ಬದಲಾಗ್ತಿದ್ನೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನಿವತ್ತು ಏನೇ ಆಗಿದ್ರೂ ಆ ಕ್ರೆಡಿಟ್ಸ್ ಎಲ್ಲ ನಿಮಗೆ ಸೇರಬೇಕು. ಯಾಕಾಗಿ ಹೇಳ್ತೀರಾಳಿ ಅಂದರೆ, ನೀವು ದಿವ್ಯ ಗಂಡ ಅಂದಮೇಲೆ ನಮ್ಮಲ್ಲ ಒಬ್ರು ತಾನೆ. ನಮ್ಮ ಮಗ ಆಗಿದ್ರೆ ನಾವು ಕ್ಷಮಿಸ್ತಾ ಇರಲಿಲ್ವಾ? ನೀವು ಹಾಗೇನೆ. ಜೀವನ ಅಂದಮೇಲೆ ಕಷ್ಟ ಸುಖ ಏರಿಳಿತ, ಸಂಸಾರದಲ್ಲಿ ಬಿರುಗಾಳಿ ಇದೆಲ್ಲ ಇದ್ದದ್ದೇ. ಇನ್ನು ಮುಂದೆ ಆದರೂ ಆ ದೇವಿ ನಿನಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಲಿ. ಊಟದ ಮುಂದೆ ಕೂತು ಬೇಜಾರು ಮಾಡ್ಕೊಬಾರ್ದಪ್ಪ. ಸಂತೋಷದಿಂದ ಊಟ ಮಾಡು, ಎಲ್ಲ ಒಳ್ಳೆಯದಾಗತ್ತೆ. ನಿನಗೂ ಹೇಳಬೇಕಾ?
ತಿನ್ನು. ಇವ್ರಿಗೆಲ್ಲರೂ ಸೇರ್ಕೊಂಡು ನಾನೇನೋ ಮಾಡಬಾರ್ದು ತಪ್ಪು ಮಾಡಿದ್ದೀನಿ, ದೊಡ್ಡ ವಿಲ್ಲನ್ ಅನ್ನೋ ಥರ ಮಾತಾಡ್ತಿದ್ದಾರೆ. ಇವ್ರಿಗೆಲ್ಲ ನನ್ನ ಪವರ್ ಏನು ಅಂತ ಸದ್ಯದಲ್ಲೇ ಅರ್ಥ ಮಾಡಿಸ್ತೀನಿ. ನನಗೂ ಒಂದು ಕಾಲ ಬರುತ್ತೆ, ಆಗ ಪ್ರತಿಯೊಬ್ಬರು ಮಾತುಗೂ ಉತ್ತರ ಕೊಡ್ತೀನಿ. ಏ ಹುಡುಗಿ, ಏನು ಅಂತ ಕೇಳಿದ್ರೆ ಹೇಳೋ ಸೌಜನ್ಯ ಇಲ್ಲ. ಅದೇನು ಅಂತ ಹೇಳಿದ್ರೆ ಕೂತ್ಕೊಂಡು ಬಗೆಹರಿಸ್ಬೋದಲ್ವಾ? ನಾನು ಮಾತಾಡ್ತಾನೆ ಇದ್ದೀನಿ, ಇವಳಿಗೆ ಮೈ ಮೇಲೆ ಪ್ರಜ್ಞೆನೇ ಇಲ್ದೇ ಇರೋ ಹಾಗೆ ನಿಂತಿದ್ದಾಳಲ್ಲ. ಯಾಕೆ ಹಾಗೆ ನೋಡ್ತಿದ್ಯಾ? ಡಾರ್ಲಿಂಗು, ಆ ಜ್ಯುವೆಲ್ರಿ ಶಾಪ್ ಅವ್ರು ಕಾಲ್ ಮಾಡಿದ್ರು, ನಾವು ಹೇಳಿದ ನೆಕ್ಲೆಸ್ನ ಕಳಿಸಿದಾರಂತೆ. ಗುಡ್. ಎಲ್ಲ ನಾವು ಅಂದ್ಕೊಂಡ ಹಾಗೆ ಆಗ್ತಿದೆ ಸುಹಾಸ್. ನಾವು ಅನ್ಕೊಂಡಾಗ ಆಗ್ತಿಲ್ಲ, ಆ ಸ್ಲಮ್ ಹುಡುಗಿ ದಿವ್ಯ ಅನ್ಕೊಂಡಾಗ ಆಗ್ತಿದೆ. ಅದು ಕರೆಕ್ಟೇ. ಮೇಲ್ನೋಟಕ್ಕೆ ಎಲ್ಲ ಅವಳು ಅಂದ್ಕೊಂಡ ಹಾಗೆ ಆಗ್ತಿದೆ ಅನ್ನೋ ಥರನೇ ಅನ್ನಿಸ್ಬೇಕು. ಅದನ್ನು ಆ ದಿವ್ಯ ನಂಬಬೇಕು. ಅಡ್ವಾಂಟೇಜ್ ಇಲ್ಲದೆ ನಾನು ಯಾವ ಕೆಲಸನೂ ಮಾಡೋದಿಲ್ಲ ಸುಹಾಸ್. ಮುಂದೆ ನಾವು ಏನು ಹೇಳಿದ್ರು ಅವಳು ಕೇಳೋ ಥರ ಆಗಬೇಕು ಅಂದರೆ ಈ ಥರದ ಸಣ್ಣ ಪುಟ್ಟ ಸ್ಯಾಕ್ರಿಫೈಸಸ್ ಮಾಡಲೇಬೇಕು ಸುಹಾಸ್. ಏನೋ ಸಣ್ಣ ಪುಟ್ಟನ? ಆ ನೆಕ್ಲೆಸ್ ಬಿಲ್ ಎಷ್ಟಾಯ್ತು ಗೊತ್ತಾ? ಈ ಮನೆ, ಆಫೀಸು, ಪ್ರಾಪರ್ಟಿ ಇದೆಲ್ಲದರ ಮುಂದೆ ಅದು ಜುಜುಬಿ. ಅಂದರೆ ಅಸ್ಲಂ ಹುಡುಗಿ ದಿವ್ಯೆಯಿಂದ ನಮಗೆ ಇಷ್ಟೊಂದೆಲ್ಲ ಲಾಭ ಆಗೋದಿದೆಯಾ? ಯಾವ ಮೀನಿಗೆ ಯಾವ ಗಾಳ ಹಾಕಬೇಕು, ಎಂಥ ಗಾಳ ಹಾಕಬೇಕು ಅನ್ನೋದನ್ನ ನಿನ್ನಿಂದ ಕಲಿಬೇಕು ಡಾರ್ಲಿಂಗು. ಸೂಪರ್ ಡಾರ್ಲಿಂಗ್, ಸೂಪರ್. ನೀವಿಬ್ರು ಇಲ್ಲಿರೋದು ಸರಿ, ನಾವೆಲ್ಲರೂ ಆಚೆ ಹೋಗ್ತೀವಿ. ನಡೀರೋ ಹೋಗೋಣ. ಅತ್ತೆ ಸೊಸೆ ಮಧ್ಯೆ ನಾವೆಲ್ಲ ಯಾಕೆ? ಊರ್ಮಿಳಾ, ಹೊರಟ್ರಿ ಅಕ್ಕ, ನಡೀರೋ. ಅಯ್ಯೋ, ಏಯ್ ಕಾರ್ತಿಕ್, ಯಾಕೋ ಅಲ್ಲಿ ನಿಂತ್ಕೊಂಡಿದ್ಯಾ? ಹೊರಡು. ನಿನ್ಗೇನು ಬೇರೆ ಹೇಳಬೇಕಾ? ಹೊರಡು. ಅಮ್ಮ, ಅದು ಇವನು ನೋಡ್ಕೊಳ್ಳಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೆ ನೋಡ್ಕೋತೀನಿ ಅಂತ ಹೇಳ್ತಿದ್ದೇನೆ ಅಲ್ವೇನಾ? ಏನು ಬೇಕಾಗಿಲ್ಲ, ನಾನು ಇದೀನಲ್ಲ, ನಾನು ನೋಡ್ಕೋತೀನಿ. ನೀನು ಹೋಗು ಒಂದೇ. ಅವ್ರು ನೋಡ್ಕೊತಾರಂತಲ್ಲ, ಬಾ ಹೋಗೋಣ. ಬಾ ಬಾರು. ಏ ಹುಡುಗಿ, ಸುಮ್ಮನೆ ಕಣ್ಣು ಮುಚ್ಕೊಂಡು ವಿಶ್ರಾಂತಿ ತಗೋ. ಸರಿ ಅತ್ತೆ,
ನೀವು ಹೇಗೆ ಹೇಳ್ತಿರೋ ಹಾಗೆ. ಅತ್ತೆ, ಈಗಲಾದರೂ ನನ್ನನ್ನು ಸೊಸೆ ಅಂತ ಒಪ್ಕೊಳ್ಳಿ. ನೋಡು ಹುಡುಗಿ, ಇದೆಲ್ಲ ಚೆನ್ನಾಗಿರಲ್ಲ, ಕೈ ಬಿಡೋ. ನಿಮ್ಮ ಕೈಯಲ್ಲಿ ಏನೋ ಜಾದು ಇದೆ ಅತ್ತೆ. ಏ ಹುಡುಗಿ, ಬಿಡು ಕೈನ. ಬರ್ತಾ ಬರ್ತಾ ತಲೆಹರಟೆ ಜಾಸ್ತಿ ಆಯ್ತು ನಿಂದು. ಬಾಮೈದ, ಯಾಕೋ ಕಾಲು ಸುಟ್ಟಿರೋ ಬೆಕ್ಕಿನ ಥರ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ಕೊಂಡು ನಿಂತಿದ್ಯಾ? ಲೇ ಬಾಮಿ, ಸುಮ್ಮನಿರೋ. ಯಾವಾಗಲೂ ನಿಂಗೆ ತಮಾಷೆನೆ. ನನ್ನ ಕಷ್ಟ ಎಲ್ಲಿಂದ ಅರ್ಥ ಆಗುತ್ತೆ ನಿನಗೆ? ಆಯ್ತು ಬಿಡಪ್ಪ, ಯಾಕೆ ಅದಕ್ಕೆ ಬೈತೀಯಾ? ಅಣ್ಣ, ಯಾಕೋ ಹೀಗಾಡ್ತಿದ್ಯಾ? ಮಾತಿಗೆ ಮುಂಚೆ ನಾನು ಲವ್ ಮಾಡಿದ್ದೀನಿ, ಚಿಕ್ಕ ಹುಡುಗಿ ಅಲ್ಲ, ಹಾಗೆ ಹೇಗೆ ಅಂತ ಕೊಚ್ಕೋತ್ಯಾ? ನಿನಗೂ ನನ್ನ ಕಷ್ಟ ಅರ್ಥ ಆಗಲ್ವ ರೀತು? ಅಲ್ಲಿ ನನ್ನ ಹೆಂಡತಿ ಹುಷಾರಿಲ್ಲದೆ ಮಲ್ಕೊಂಡಿದ್ದಾಳೆ, ನಾನು ಅವಳ ಜೊತೆ ಇರ್ಬೇಕಲ್ವಾ? ಹೌದು ಬಾಮೈದ, ಹೌದು. ಮತ್ತೆ ಅಮ್ಮ ನನ್ನ ಹೊರಗಡೆ ಹಾಕಿದ್ದಾರೆ, ನಾನು ನನ್ನ ಹೆಂಡತಿ ಜೊತೆ ಇರ್ಬೇಕಲ್ವಾ? ಏಯ್, ನನ್ಗಿಲ್ ಸಂತ ಅಂದ್ರೆ ನಿಮಗೆ ನಗುನಾ? ಲೋ, ಆಗ್ತಿರೋದೆಲ್ಲ ಒಳ್ಳೇದಕ್ಕೆ ಕಣೋ. ನಿಂಗೆ ಯಾಕೆ ಅದು ಅರ್ಥ ಆಗ್ತಾ ಇಲ್ಲ? ಒಳ್ಳೇದಕ್ಕ? ಇವಾಗ ಒಳ್ಳೇದು ಏನಾಯ್ತು? ಲೋ ಬಾಮೈದ, ಅದಕ್ಕೆ ಕಣೋ ಹೇಳೋದು ನಿಂಗೆ ಕಿಡ್ನಿ ಬ್ರೈನು ಏನೂ ಇಲ್ಲ ಅಂತ. ಒಂದು ಸ್ವಲ್ಪ ಕಿಡ್ನಿ ಯೂಸ್ ಮಾಡಿ ಯೋಚನೆ ಮಾಡು. ಅರ್ಥವಾಯ್ತು ಅಣ್ಣ. ಇಷ್ಟು ದಿನ ನೀನು ಅದಕ್ಕೆನ ಹೆಂಡತಿ ಅಂತ ಅಕ್ಸೆಪ್ಟ್ ಮಾಡಿರ್ಲಿಲ್ಲ, ಆದ್ರೆ ಈಗ ಅವ್ರಿಗೆ ಪ್ರಪೋಸ್ ಮಾಡಿ ಹೆಂಡತಿ ಅಂತ ಒಪ್ಕೊಂಡಿದ್ಯಾ. ಅದಕ್ಕೂ ಇದಕ್ಕೂ ಏನೇ ಸಂಬಂಧ ರೀತು? ಹೇಳ್ತೀನಿ ತಡಿ. ಈ ಮನೇಲಿ ಅತ್ಗೆನ ನಾನು, ಮಂಜಣ್ಣ, ಅಪ್ಪ, ಅಮ್ಮ, ದೊಡ್ಡಪ್ಪ ಎಲ್ಲರೂ ಒಪ್ಕೊಂಡಿದೀವಿ. ಇನ್ ಮಿಕ್ದವ್ರು ಯಾರು? ನೀನು, ದೊಡ್ಡಮ್ಮ. ನೀನ್ ಅತ್ಗೆನ ಹೆಂಡತಿ ಅಂತ ಒಪ್ಕೊಂಡಿದ್ಯಾ. ಇನ್ ಉಳ್ದವ್ರು ಯಾರು? ಸ್ತೋತ್ರ ಮಹಾಮಂತ್ರಸ್ಯ ಶ್ರೀ ವೇದವ್ಯಾಸೋ ಭಗವಾನ್ ಋಷಿಃ ಅನುಷ್ಠಂ ಛಂದಃ ಶ್ರೀ ಮಹಾವಿಷ್ಣು ಪರಮಾತ್ಮ ಶ್ರೀಮನ್ನಾರಾಯಣೋ ದೇವತಾ ಅಮೃತಾಂಶೋದ್ಭವೋ ಭಾನುರಿತಿ ಬೀಜಂ. ಮೋಸ. ಮೊದಲನೇ ಸಂಸಾರ ಇರುವಾಗಲೇ ಮತ್ತೊಂದು ಸಂಸಾರನ. ಮೋಸ. ಇಲ್ಲ, ನಿಮ್ಗೇನೂ ಆಗಬಾರ್ದು. ನೀವು ಒಳ್ಳೆಯವರು. ನಿಮಗೆ ಮೋಸ ಆಗೋದಕ್ಕೆ ನಾನು ಬಿಡಲ್ಲ. ಏನಿದು? ಏನೋ ಪ್ರೀತಿ ಮೋಸ ಅಂತಿದ್ದಾಳಲ್ಲ ಹುಡುಗಿ. ನಿಮ್ಮ ಜೀವನ ಹಾಳಾಗೋದಕ್ಕೆ ನಾನು ಬಿಡಲ್ಲ. ಈ ಹುಡುಗಿ ಏನಾಯ್ತು? ಯಾರ ಜೀವನ ಹಾಳಾಗ್ತಾ ಇದೆ? ಯಾರು ಮೋಸ ಮಾಡ್ತಿದ್ದಾರೆ? ಏನ್ ಹೇಳ್ತಿದೀಯಾ? ಚಳಿಗೆ ಕನ್ವರ್ಸ್ತಿದ್ದಾಳೆ ಅನ್ಸತ್ತೆ. ನಾನಿದ್ದು ಇದನ್ನೆಲ್ಲ ಸರಿ ಮಾಡೋದಕ್ಕಾಗ್ತಿಲ್ಲ. ಜೀವನ ಹೀಗೆಲ್ಲ ಇರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಕಣ್ಣಿಗೆ ಕಾಣೋ ಪ್ರೀತಿ ಎಲ್ಲ ನಿಜ ಅಲ್ಲ. ನಮ್ದವರಿಗೆಲ್ಲ ಬರೀ ಮೋಸ. ಬಾಮೈದಾನು ರೀತು ಹೇಳಿದ್ ನಿಜ. ಅಮ್ಮ ಸತ್ಯನ ವಿಷಯದಲ್ಲಿ ತುಂಬಾ ಬದಲಾಗಿದ್ದಾರೆ.
ಅವಳನ್ನ ಎಷ್ಟು ಕೇರ್ ಮಾಡ್ತಾರೆ, ಅವಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಸತ್ಯ, ಎದಳು, ಊಟ ತಂದಿದ್ದೀನಿ, ಸ್ವಲ್ಪ ಊಟ ಮಾಡು. ಬೇಡ, ನನಗೆ ಹಸುವಿಲ್ಲ. ಜ್ವರ ಇದ್ದಾಗ ಹಾಗೆ ಸತ್ಯ, ಅನ್ನ ಬಿಸಿ ಇದ್ದಾಗಲೇ ಊಟ ಮಾಡಬೇಕು. ಒಂದು ಕೆಲಸ ಮಾಡು, ನಾನೇ ಊಟ ಮಾಡಿಸ್ತೀನಿ. ಏನು ಬೇಕಾಗಿಲ್ಲ ಕಣೋ, ನಾನೇ ಅವಳಿಗೆ ಊಟ ಮಾಡಿಸ್ತೀನಿ. ಯಾಕೆ? ನಾನೇ ಮಾಡಿಸಿದ್ರೆ ಏನಾಗುತ್ತೆ? ನೀನು ಊಟ ಮಾಡಿಸೋದು, ಹಾಸಿಗೆ ಮೇಲೆಲ್ಲ ಅನ್ನ ಚೆಲ್ಲೋದು, ಇದೆಲ್ಲ ಬೇಕಾ? ಕೊಡಿಲಿ, ನಾನೇ ಮಾಡಿಸ್ತೀನಿ. ಇಲ್ಲಮ್ಮ, ನಾನು ಚೆಲ್ದೆ ನೀಟಾಗಿ ತಿನ್ನಿಸ್ತೀನಿ. ಹೇ ಕಾರ್ತಿಕ್, ಒಂದ್ಸಲ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ವೇನೋ? ತಟ್ಟೆ ಕೊಟ್ಟು ಇಲ್ಲಿಂದ ಹೋಗ್ತಾ ಇರೋ. ಅಮ್ಮ, ಏನೋ ಇದು ರಾಗ ನಿಂದು? ಅಮ್ಮ, ನಾನೇ ಊಟ ಮಾಡಿಸ್ತೀನಿ ಪ್ಲೀಸ್. ನೀವೇ ಎಷ್ಟು ಅಂತ ನೋಡ್ಕೋತೀರಾ? ಆಹಾ, ಏನ್ ಸೀಮೆಗಿಲ್ದಿರೋ ಹೆಂಡತಿ ನಿನಗೆ. ನಾನು ಊಟ ಮಾಡಿಸಿದ್ರೆ ಅವಳು ಗಂಟ್ಲಲ್ಲಿ ಇಳಿಯಲ್ವಾ? ಏ ಹುಡುಗಿ, ಹೇಳೋನ್ಗೆ. ಕೊಡೋ. ತಗೊಳ್ಳಿ, ನೀವೇ ಊಟ ಮಾಡಿಸಿ. ಅತ್ತೆ ಸೊಸೆ ಇಬ್ರು ಸೇರ್ಕೊಂಡು ನನಗೆ ಮೋಸ ಮಾಡ್ತೀರಾ? ನನಗೂ ಒಂದು ಕಾಲ ಬರುತ್ತೆ, ಅವಾಗ ನೋಡ್ಕೊತೀನಿ. ಹಾ, ಸಾಕು ಗೊಣಗಿದ್ದು, ಹೋಗು. ಹೋಗು ಅಂದೆ. ತಾನೇ ಇರ್ತಾನೆ 3 ಹೊತ್ತು. ಒಳ್ಳೆ ಕತೆ ಆಯ್ತಲ್ಲ ನಮ್ಮಂದು. ನನ್ನ ಹೆಂಡತಿ ಜೊತೆ ನನ್ನ ಇರಕ್ ಬಿಡಲ್ಲ ಅಂತಾರೆ, ನನ್ನ ಆಚೆ ಹೋಗಂತ ಬೇರೆ ಹೇಳ್ತಾರೆ. ಇರ್ಲಿ ಇರ್ಲಿ, ನನಗೂ ಕಾಲ ಬರುತ್ತೆ, ಅವಾಗ ನೋಡ್ಕೋತೀನಿ. ಪಾಪ ಅಮೂಲ್ ಬೇಬಿ ಪ್ರೀತಿಯಿಂದ ಊಟ ಮಾಡ್ಸಕ್ಕೆ ಅಂತ ಬಂದ. ಆದ್ರೆ ಅತ್ತೆ ಬಿಡ್ಲೇ ಇಲ್ಲ. ಅತ್ತೆ ನನ್ನನ್ನು ನೋಡ್ಕೊಳ್ತಿದ್ದಾರೆ ಅಂತ ಖುಷಿ ಪಡ್ಲೋ, ಅಥವಾ ಗಂಡನ ಜೊತೆ ಇರೋದಕ್ಕಾಗ್ತಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋ. ರಾಮ ರಾವಣನ ಸಂಹಾರ ಮಾಡಿದ್ಮೇಲೆ ಲಕ್ಷ್ಮಣ, ಸೀತಾ, ಹನುಮಂತ ಸಮೇತನಾಗಿ ಅಯೋಧ್ಯೆಗೆ ಬರ್ತಾನೆ. ಅಷ್ಟೊತ್ತಿಗಾಗ್ಲೇ ಅಯೋಧ್ಯೆ ಜನರು ಇವ್ರನ್ನೆಲ್ಲ ನೋಡಿ 14 ವರ್ಷ ಆಗಿರುತ್ತೆ. 14 ವರ್ಷನಾ? 14 ವರ್ಷ ವನವಾಸ ಮುಗಿಸಿ ರಾವಣನ ಸಂಹಾರ ಮಾಡಿ ಸೀತಾ ಲಕ್ಷ್ಮಣರ ಸಮೇತರಾಗಿ ಅಯೋಧ್ಯೆಗೆ ಬರ್ತಿದ್ದಾರೆ ಅಂತ ಕೇಳಿ ಜನ ತುಂಬಾ ಖುಷಿ ಪಟ್ರು. ಮತ್ತೊಂದು ಸಲ ಅಯೋಧ್ಯೆಯಲ್ಲಿ ಸಂಭ್ರಮ ಕಾಣಿಸ್ಕೊಂತು. ಆಮೇಲೆ ಏನಾಯ್ತು ಅತ್ತೆ? ಎಲ್ಲದರಲ್ಲೂ ಆತುರ ನಿನಗೆ. ಹೇಳ್ತಾ ಇದೀನಲ್ಲ, ಸ್ವಲ್ಪ ಸಮಾಧಾನದಿಂದ ಕೇಳು. ನಮ್ಮ ಸೀತಾ ಸೊಸೆನ ಮಲಗಿಸೋಕೆ ಅಂತ ಕತೆ ಹೇಳ್ತಿದ್ದಾಳೆ. ನಮ್ಮ ಕೀರ್ತನ ಕೂಡ ಸೀತಾ ಜೊತೆ ಇಷ್ಟು ಅನ್ಯೋನ್ಯವಾಗಿದ್ದನ್ನು ನಾನು ನೋಡೇ ಇರಲಿಲ್ಲ. ದೇವರು ನಿಂಗೆ ಬರೀ ಸೊಸೆನಲ್ಲ ಸೀತಾ, ನಮ್ಮಗಳ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋ ಮಗಳನ್ನೇ ಕೊಟ್ಟಿದ್ದಾನೆ. ರಾಮ ಅಯೋಧ್ಯೆಗೆ ಬಂದ್ಬಿಟ್ನಲ್ಲ, ಅವನು ಪಟ್ಟಾಭಿಷೇಕ ಮಾಡಬೇಕಲ್ಲ. ಹಾಗಾಗಿ ಒಂದು ಒಳ್ಳೆ ದಿನ ನೋಡಿ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕನ ಇಟ್ಕೋತಾರೆ. ಅವತ್ತು ಪರಿವಾರದವರು, ಅಯೋಧ್ಯೆಯ ಜನರು, ದೇವಾನುದೇವತೆಗಳು, ಸಾಮಂತರಾಜರು ಎಲ್ಲರೂ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಬರ್ತಾರೆ. ಭಲೆ ಸೀತಾ, ಭಲೆ. ಅಯ್ಯೋ, ನಾನು ಮಾತ್ರ ಈ ದೃಶ್ಯ ನೋಡಿ ಖುಷಿ ಪಟ್ಟರೆ ಹೇಗೆ? ಎಲ್ಲರನ್ನೂ ಕರಿತೀನಿ. ಎಲ್ಲರೂ ಅತ್ತೆ ಸೊಸೆ ಪ್ರೀತಿನ ನೋಡಿ ಖುಷಿ ಪಡಲಿ. ಹಾಂ, ಪಟ್ಟಾಭಿಷೇಕ ಆದಮೇಲೆ ಬಂದವರೆಲ್ಲರೂ ಸೀತಾಮಾತೆಗೆ ಬೆಲೆ ಬಾಳೋ ಉಡುಗೊರೆ ಕೊಟ್ರಂತೆ. ಅಷ್ಟು ಬೆಲೆ ಬಾಳೋ ಅಂಥದ್ದು ಏನು ಕೊಡ್ತಾರತ್ತೆ? ಕೆಲವೊಬ್ರು ಮುತ್ತು ರತ್ನ ಕೊಟ್ರಂತೆ, ಇನ್ನು ಕೆಲವರು ವಜ್ರ ವೈಢೂರ್ಯ ಕೊಟ್ರಂತೆ, ಇನ್ನು ಕೆಲವರು ಆನೆ, ಕುದುರೆ, ಹೀಗೆ ಏನೇನೋ ಕೊಟ್ರಂತೆ. ಅವಾಗಲೂ ಚಿನ್ನದ ರೇಟು ಇಷ್ಟೇ ಜಾಸ್ತಿ ಆಗಿತ್ತಾ? ಹೇ ಹುಡುಗಿ, ಇದು ನಮ್ಮ ಭರತಖಂಡ, ನಮ್ಮ ಭಾರತ ದೇಶ ಸಂಪತ್ತಿನಿಂದ ಸಮೃದ್ಧವಾಗಿತ್ತಂತೆ. ರಸ್ತೆ ಬದಿಲೆಲ್ಲ ಸೇರಿನ ಲೆಕ್ಕದಲ್ಲಿ ಮುತ್ತು, ರತ್ನ, ಹವಳ, ಬಂಗಾರ ಎಲ್ಲ ಮಾರ್ತಿದ್ರಂತೆ. ಈಗೇನು
ನಿನಗೆ ಬಂಗಾರದ ರೇಟ್ ಹೇಳ ಇಲ್ಲ ಕಥೆ ಮುಂದುವರ್ಸ್ಲಾ? ಕತೆ ಹೇಳಿ. ಎಲ್ಲರೂ ಉಡುಗೊರೆ ಕೊಟ್ಟಾದ್ಮೇಲೆ ವಾಯುದೇವರು ಅತ್ಯಮೂಲ್ಯವಾದಂತಹ ಮುತ್ತಿನ ಹಾರವನ್ನ ಸೀತಾಮಾತೆಗೆ ಉಡುಗೊರೆಯಾಗಿ ಕೊಡ್ತಾರೆ. ಆದ್ರೆ ಸೀತಾಮಾತೆದು ತಾಯಿ ಹೃದಯ. ತನ್ನನ್ನ ಶ್ರೀರಾಮಚಂದ್ರನ್ನ ಒಂದು ಮಾಡೋದ್ರಲ್ಲಿ ಆಂಜನೇಯಂದೇ ದೊಡ್ಡ ಪಾತ್ರ ಅಂತ ಯೋಚನೆ ಮಾಡಿ ಆ ಹಾರನ ಆಂಜನೇಯ ಸ್ವಾಮಿ ಕೊಡ್ತಾಳೆ. ಸೀತೆ ಕೂಡ ನಿಮ್ಮ ಹಾಗೆ ಒಳ್ಳೆಯವರು ಅಲ್ವಾ ಅತ್ತೆ? ಹೀಗೆಲ್ಲ ಹೇಳ್ಬಿಟ್ರೆ ನಾನು ಬಿದ್ದುಬಿಡ್ತೀನಿ ಅಂತ ಅನ್ಕೋಬೇಡ. ಏ ಹುಡ್ಗಿ, ಈಗ ಮುಂದೆ ಕತೆ ಹೇಳಬೇಡ್ವಾ? ಹೇಳಿ ಹೇಳಿ. ಆದ್ರೆ ಆ ಮುತ್ತಿನ ಹಾರ ನೋಡಿ ಆಂಜನೇಯನಿಗೆ ಖುಷಿನೇ ಆಗ್ಲಿಲ್ಲ. ಆಂಜನೇಯ ಒಂದೊಂದೇ ಮುತ್ತನ್ನ ಕಿತ್ತಿ ಹಲ್ಲಿಂದ ಕಚ್ಚಿ ಅಯ್ಯೋ ಇದ್ರಲ್ಲೂ ಅದಿಲ್ವಲ್ಲ ಅಂತ ಎಸಿತಾ ಇದ್ನಂತೆ. ಅದನ್ನ ನೋಡಿದ ಊರಿನ ಜನ ಎಲ್ಲ ಕಾಪಿ ಬುದ್ಧಿ ಎಲ್ಲಿ ಹೋಗತ್ತೆ, ಎಲ್ಲ ಹಾರನ ಹಾಳು ಮಾಡ್ಬಿಟ್ಟ ಅಂತ ಹೇಳ್ತಿದ್ರಂತೆ. ಅಯ್ಯೋ, ಆಂಜನೇಯ ಯಾಕೆ ಹಾಗೆ ಮಾಡ್ದ? ಅಷ್ಟು ಒಳ್ಳೆ ಹಾರನ ಹಾಳು ಮಾಡ್ಬಿಟ್ನಲ್ಲ ಅವನು. ಸ್ವಲ್ಪ ತಾಳ್ಮೆಯಿಂದ ಕಥೆ ಕೇಳಿದ್ರೆ ನಿನಗೂ ಗೊತ್ತಾಗತ್ತೆ. ಬಾವಾ, ಅಕ್ಕ ಚಿಕ್ಕ ಮಕ್ಳ ಕತೆ ಹೇಳೋ ಹಾಗೆ ಎಷ್ಟು ಜನ ಕತೆ ಹೇಳ್ತೀಳಲ್ವಾ? ಅತ್ತೆ ಸೊಸೆ ಆದಷ್ಟು ಬೇಗ ಸರಿ ಹೋಗ್ತಾರೆ. ಅತ್ತೆ ಸೊಸೆ ಈ ತರ ಇರಬೇಕು ಅಂತ ನಾನು ಎಷ್ಟು ದಿವಸ ಕನಸು ಕಾಣ್ತಿದ್ದೆ ಗೊತ್ತೇನಮ್ಮ. ತಮ್ಮ ಎದ್ದೇಳು, ಎಷ್ಟೊತ್ತು ಮಲ್ಗೋದು? ಏನಮ್ಮ ನೀವು ಎಷ್ಟು ಚೆನ್ನಾಗಿ ನಿದ್ದೆ ಬಂದಿದ್ ಗೊತ್ತಾ? ಹಾ, ಹಾಗಂತ ದಿನ ಪೂರ್ತಿ ಮಲ್ಗೆ ಇರ್ತೀಯಾ? ನೋಡು ಟೈಮ್ ಎಷ್ಟಾಗಿದೆ ಅಂತ. ನಿದ್ದೆ ಬೇರೆ ಸರಿಯಾಗಿಲ್ಲ. ನಿದ್ದೆ ಎತ್ತಿದ್ದೆ ಬೆಳಗಿನ ಜಾವ ಅಂತದ್ರಲ್ಲಿ. ಅಲ್ಲ ಕಣೋ, ರೂಮಲ್ಲಿ ಹೋಗಿ ಮಲಗಬೇಕು. ಇಲ್ಲಿ ಮಲಗಿದ್ರೆ ನಿದ್ದೆ ಬರುತ್ತೇನೋ? ನೋಡು, ಎದ್ದು ಫ್ರೆಶ್ ಆಗಿ ಹುಡುಗಿಗೆ ಹಾಲು ತಗೊಂಡು ಹೋಗು, ಹಾಗೆ ಬಿಸಿನೀರು ತಗೊಂಡು ಹೋಗು. ಜ್ವರ ಸ್ವಲ್ಪ ಕಮ್ಮಿ ಆಗಿದೆ. ಈಗ ಕೊಡಬೇಕಾಗಿರೋ ಮಾತ್ರೆಗಳನ್ನ ಟೇಬಲ್ ಮೇಲೆ ಇಟ್ಟಿದ್ದೀನಿ. ಹಾಲು ಕುಡಿದ್ಮೇಲೆ ಕೊಡು, ಬಿಸಿನೀರಲ್ಲೇ ಕೊಡಬೇಕು, ಮರಿಬೇಡ. ಸರಿಮ್ಮ. ಅದಾದ ಅರ್ಧ ಗಂಟೆ ಮೇಲೆ ತಿಂಡಿ ತಿನ್ಬೇಕು. ಅದಾದ್ಮೇಲೆ ತಿರ್ಗಾ ಮಾತ್ರೆ ನುಂಗ್ಬೇಕು. ಮಾತ್ರೆ ಯಾವುದು ಮಿಸ್ ಆಗಬಾರ್ದು ಕಾರ್ತಿಕ್, ಅರ್ಥ ಆಯ್ತಾ? ಯಾವುದು ಮಿಸ್ ಆಗಲ್ಲಮ್ಮ. ನಿನ್ನ ನಿದ್ದೆಯಿಂದ ಎದ್ದಿದ್ಯಾ ಫಸ್ಟು? ಇಲ್ಲ, ಅರ್ಥ ಆಯ್ತಮ್ಮ. ಮತ್ತೇನು ಇಲ್ಲೇ ಕೂತಿದೀಯಾ? ಇನ್ನು ಎದ್ದೇಳೋ, ಬೇಗ ಹೊರಡು. ಸರಿಮ್ಮ. ಅಯ್ಯೋ ದೇವ್ರೆ, ಏನ್ ಹುಡುಗರು, ಏನು ಅದೇನು ಅರ್ಥ ಮಾಡ್ಕೋತಾರೋ. ಬೆಡ್ಶೀಟ್ ಇಟ್ಕೊಂಡಿದ್ದಾನೆ, ಹೊತ್ಕೊಂಡು ಇಲ್ಲ. ಸತ್ಯ, ಅಮ್ಮನ್ನೇ ನೀನು ಹೀಗೆ ನಿನ್ನ ಕಡೆ ಎಳ್ಕೊಂಡಿದ್ಯಾ ಅಂತಂದ್ರೆ ನೀನು ಸಾಮಾನ್ಯದೋಳಲ್ಲ, ಭಯಂಕರ ಕತ್ತರ್ನ ಕೇಡಿ. ಹಾಗಂತ ನನ್ನನ್ನು ಅಂಡರ್ ಎಸ್ಟಿಮೇಟ್ ಮಾಡಬೇಡ. ನಿನ್ನನ್ನು ಎದುರ್ಸಕ್ಕೆ ಒಬ್ರು ಕರೆಕ್ಟಾಗಿರೋ ಕ್ಯಾಂಡಿಡೇಟ್ನೇ ಹುಡುಕಿದ್ದೀನಿ. ಅದು ನಿನ್ನಕ್ಕ ದಿವ್ಯಾ. ಕರೆಕ್ಟ್. ದಿವ್ಯಾ ಈ ಮನೆಗೆ ಬರಬೇಕಾದ ಟೈಮು ಹತ್ರ ಬಂದಿದೆ. ಅವಳನ್ನ ಕರ್ಕೊಂಡು ಬಂದು ನಿನಗೆ ಒಂದು ಗತಿ ಕಾಣಿಸ್ತೀನಿ ಸತ್ಯ. ನನ್ನ ನೆಕ್ಸ್ಟ್ ಮೂವ್ ಏನು ಅಂತ ನೀನು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರೋದಿಲ್ಲ. ಹಾಗಿದೆ ನನ್ನ ಪ್ಲಾನ್. ಜಸ್ಟ್ ವೇಟ್ ಅಂಡ್ ವಾಚ್. ರೀ, ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ದೇವಸ್ಥಾನಕ್ಕ? ಯಾಕಕ್ಕ? ಯಾಕೋ ಮನಸ್ಸಿಗೆ ಸಮಾಧಾನ ಇಲ್ಲ ಕಣೆ, ಅದಕ್ಕೆ ಒಂದು ಅರ್ಚನೆ ಮಾಡಿಸ್ಕೊಂಬರೋಣ ಅಂತ. ಅಕ್ಕ ಹೇಳಿದ್ರೆ ನಾನು ಜೊತೆಗೆ ಬರ್ತಿದ್ನಲ್ಲ. ಬೇಡ ಊರ್ಮಿಳ, ನೀನು ಮನೇಲೇ ಇರು. ಆ ಹುಡುಗಿಗೆ ಬೇರೆ ಹುಷಾರಿಲ್ಲ. ಆ ಹುಡುಗಿ ಕರೆದ್ರೆ ಯಾರೊಬ್ರು ಬೇಕಲ್ವಾ, ನೀನು ಹೋಗುವಿ ಅಂತೆ. ಪರವಾಗಿಲ್ವೇ ಸೀತಾ? ಸೊಸೆ ಬಗ್ಗೆ ಇಷ್ಟೊಂದು ಕಾಳಜಿ, ಅಕ್ಕರೆ, ಪ್ರೀತಿ ತೋರಿಸ್ತಿದೀಯಾ? ಬೇಸ್ ಬೇಸ್. ರೀ, ಮನೇಲಿ ಯಾರಿಗೆ ಹುಷಾರು ತಪ್ಪಿದ್ರು ಕಾಳಜಿ ತೋರಿಸ್ಲೇಬೇಕಾಗತ್ತೆ. ಅದರಲ್ಲಿ ಏನು ವಿಶೇಷತೆ? ಹೌದು ಹೌದು, ನೀನು ಹೀಗೆ ಅಂತ ನಮಗೆ ಗೊತ್ತಿಲ್ವೇ? ಅದಕ್ಕೆ ಸತ್ಯ ಈಗ ಹೇಗಿದ್ದಾಳೆ? ಹುಷಾರಲ್ಲ? ಪರವಾಗಿಲ್ಲ ಲಕ್ಷ್ಮಣ, ಸ್ವಲ್ಪ ಹುಷಾರಾಗಿದ್ದಾಳೆ. ಜ್ವರನೂ ಬಿಟ್ಟಿದೆ. ಆದರೆ ಅದೇನೋ ಪದೇ ಪದೇ ಬೆಚ್ಚಿ ಬೀಳ್ತಾಳೆ, ಏನೇನೋ ಕನ್ವರ್ಸ್ತಾಳೆ.
ಬೆಚ್ಚ ಬೀಳ್ತಿದ್ದಾಳೆ. ಏನು ಕನ್ವರ್ಸ್ತಾ ಇದ್ದಾಳೆ? ಅಯ್ಯೋ ಅದೇನೋ ಪ್ರೀತಿ ಮಾಡಿದವ್ರಿಗೆ ಮೋಸ ಮಾಡಬಾರ್ದು, ಸಂಬಂಧ, ದ್ರೋಹ, 2ನೇ ಮದುವೆ, ಏನೇನೋ ಮಾತಾಡ್ತಾಳೆ ಮಾರೈತಿ. ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಅವಳಿಗೆ ಮನಸ್ಸಲ್ಲಿ ಯಾವುದೋ ಒಂದು ವಿಷಯ ಕೊರಿತಾ ಇದೆ ಅಂತ ನನಗನ್ನಿಸ್ತಾ ಇದೆ ಅಕ್ಕ. ಅದಕ್ಕೆ ಅವಳಿಗೆ ಜ್ವರ ಬಂದಿರೋದು. ಹ್ಞೂ ಕಣೆ, ನನಗೂ ಅದೇ ಅನುಮಾನ. ಅದಕ್ಕೆ ಸತ್ಯ ಯಾವಾಗಲಿಂದ ಹೀಗಿದ್ದಾಳೆ? ಅಯ್ಯೋ, ಆ ಹುಡುಗಿ ಹೆಸರಲ್ಲಿ ಅರ್ಚನೆ ಮಾಡಿಸೋಣ ಅಂತ ಬಂದೆ. ಆದರೆ ಅವಳ ರಾಶಿ ನಕ್ಷತ್ರ ಒಂದೂ ಗೊತ್ತಿಲ್ವಲ್ಲ ನನಗೆ. ಅರ್ಚನೆ ಹೇಗೆ ಮಾಡಿಸೋದು? ಅವಳಿಗೆ ಫೋನ್ ಮಾಡಿ ಕೇಳಲಾ? ಬೇಡ ಬೇಡ, ಅದು ಸರಿ ಹೋಗಲ್ಲ. ಕಾರ್ತಿಕ್ ಹತ್ರ ಕೇಳಲಾ? ಅವನಿಗಿದೆಲ್ಲ ಮೊದಲಿಂದನೂ ತಲೆಗೆ ಹೋಗಲ್ಲ. ಅವನನ್ನು ಕೇಳಿ ಪ್ರಯೋಜನನೇ ಇಲ್ಲ. ಮತ್ತಿನ್ನೇನು ಮಾಡಲಪ್ಪ? ಹಾಂ, ಇವರನ್ನೇ ಕೇಳೋದು ಸರಿ ಅನಿಸುತ್ತೆ. ಸೀತಾ ಅವರು ಇವ್ರು ಯಾಕೆ ಕಾಲ್ ಮಾಡಿದ್ದಾರೆ? ಹಲೋ ಹಲೋ ಜಾನಕಿ ಅವರೇ, ನಾನು ಸೀತಾ ಲಕ್ಷ್ಮಿ ಮಾತಾಡ್ತಾ ಇದ್ದೀನಿ. ಗೊತ್ತಾಯ್ತು ಸೀತಾ ಅವರೇ, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಗಿರಿಜಮ್ಮ ಆರಾಮಾಗಿದ್ದಾರಾ? ಹಾಂ, ನಾವೆಲ್ಲರೂ ಆರಾಮಾಗಿದ್ದೀವಿ. ನಿಮ್ಮನೇಲಿ ಎಲ್ಲರೂ ಹೇಗಿದ್ದಾರೆ? ಸತ್ಯ ಹೇಗಿದ್ದಾಳೆ? ಅವರು ಚೆನ್ನಾಗಿದ್ದಾರೆ. ಏನೂ ತೊಂದರೆ ಇಲ್ಲ ತಾನೇ? ಸತ್ಯ ಏನಾದರೂ ಮಾಡಿದ್ಲಾ? ಇದ್ಕಿದ್ದ ಹಾಗೆ ನಿಮ್ಮ ಫೋನ್ ಬಂದಿದ್ದು ನೋಡಿ ನನಗೆ ಕೈಕಾಲೇ ಆಡ್ತಿಲ್ಲ. ಆ ಥರ ಎಲ್ಲ ಏನೂ ಇಲ್ಲ ಜಾನಕಿ ಅವರೇ. ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕಿತ್ತು, ಅದಕ್ಕೆ ಫೋನ್ ಮಾಡಿದೆ. ಕೇಳಿ. ಅದು ಸತ್ಯನ ರಾಶಿ ನಕ್ಷತ್ರ ಬೇಕಿತ್ತು. ಅದು ಉತ್ತರ ಭಾದ್ರ ನಕ್ಷತ್ರ, ಮೀನರಾಶಿ. ಸೀತಾ ಅವರೇ, ರಾಶಿ ನಕ್ಷತ್ರ ಯಾಕೆ? ಇಲ್ಲ, ಅದು ಸತ್ಯಂಗೆ ಸ್ವಲ್ಪ ಹುಷಾರಿರಲಿಲ್ಲ. ಅದಕ್ಕೆ ಅರ್ಚನೆ ಮಾಡಿಸ್ಕೊಂಡು ಹೋಗೋಣ ಅಂತ ದೇವಸ್ಥಾನಕ್ಕೆ ಬಂದಿದ್ದೀನಿ. ಸತ್ಯಂಗೆ ಏನಾಯಿತು? ತುಂಬ ಹುಷಾರಿಲ್ವಾ? ಈಗ ಹೇಗಿದ್ದಾಳೆ? ಅಯ್ಯೋ, ಗಾಬರಿ ಆಗುವಂಥದ್ದು ಏನಿಲ್ಲ, ಸ್ವಲ್ಪ ಜ್ವರ ಬಂದಿತ್ತಷ್ಟೇ. ಮೊದಲು ಈ ಕಡೆ ಎಲ್ಲ ಡೆಂಗ್ಯೂ ಜಾಸ್ತಿ ಆಗಿದೆಯಲ್ಲ, ಜ್ವರ ಅಂದ ಕೂಡಲೇ ತುಂಬ ಭಯ ಆಯಿತು. ಆ ಥರ ಎಲ್ಲ ಏನೂ ಇಲ್ಲ ಜಾನಕಿ ಅವರೇ. ಡಾಕ್ಟ್ರು ಬಂದಿದ್ರು, ರೆಸ್ಟ್ ಮಾಡಿದ್ರೆ ಸರಿ ಹೋಗ್ತಾಳೆ ಅಂತ ಹೇಳಿದ್ದಾರೆ. ಈಗ ಸ್ವಲ್ಪ ಸುಧಾರಿಸ್ಕೊತಾ ಇದ್ದಾಳೆ. ಹೌದಾ? ಈಗ ಸಮಾಧಾನ ಆಯ್ತು ನೋಡಿ. ನಾವು ಬಂದು ನೋಡ್ಕೊಂಡು ಹೋಗ್ತೀವಿ. ಯಾವಾಗ ಬೇಕಾದರೂ ಬನ್ನಿ, ಏನು ತೊಂದರೆ ಇಲ್ಲ. ಗಾಬರಿಯಾಗಿ ಮಗಳು ನೋಡೋಕೆ ಬರಬೇಡಿ, ಯಾಕೆಂದರೆ ನಿಮ್ಮ ಮಗಳು ನೋಡ್ಕೊಳ್ಳೋದಕ್ಕೆ ನಮ್ಮ ಮನೇಲಿ ಬೇಕಾದಷ್ಟು ಜನ ಇದ್ದೀವಿ. ಅವಳು ಆರಾಮಾಗಿದ್ದಾಳೆ ಜಾನಕಿ ಅವರೇ, ನಾವೆಲ್ಲ ನೋಡ್ಕೋತೀವಿ. ಸೀತಾ ಅವರೇ, ನಿಮ್ಮ ಬಾಯಲ್ಲಿ ಮಾತು ಕೇಳಿ ನಂಗೆ ತುಂಬ ಖುಷಿ ಆಯಿತು. ಸರಿ, ಹಾಗಾದರೆ ಅರ್ಚನೆ ಮಾಡಿಸೋದಕ್ಕೆ ತಡ ಆಗುತ್ತೆ, ನಾನು ಇನ್ನು ಹೊರಡ್ತೀನಿ. ಸಮಯ ಆದಾಗ ಮನೆಗೆ ಬನ್ನಿ, ಸತ್ಯಂಗೂ ಖುಷಿ ಆಗುತ್ತೆ. ಸರಿ ಸೀತಾ ಅವರೇ. ಸರಿ. ಸತ್ಯ, ಸೀತಾ ಅವರು ಎಷ್ಟು ಅನನ್ಯವಾಗಿದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ.
ಸತ್ಯ ನನ್ನ ಮಗಳಲ್ಲಿ ನೆಮ್ಮದಿಯಾಗಿದ್ದಾಳಲ್ಲ ಅಷ್ಟೇ ಸಾಕು. ಭಗವಂತ ಯಾವಾಗಲೂ ನನ್ನ ಮಗಳನ್ನು ಹೀಗೆ ಕಾಪಾಡಪ್ಪ. ನೀವು ಒಂದು ಹೆಜ್ಜೆ ಅವಳ ಜೊತೆ ಇಟ್ಟು ಧೈರ್ಯ ಕೊಟ್ಟರೆ ಅವಳು ಇನ್ನೂ 10 ಹೆಜ್ಜೆ ಮುಂದೆ ಇಡ್ತಾಳೆ. ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೂ ಏರ್ತಾಳೆ. ನಿಮ್ಮ ಕೋಟೆ ಮನೆ ಕೀರ್ತಿಯನ್ನ ಇನ್ನೂ ಎತ್ತರಕ್ಕೆ ತಗೊಂಡು ಹೋಗ್ತಾಳೆ. ನಿಮ್ಮ ಸೊಸೆ ಎಲ್ಲವನ್ನೂ ನಿಭಾಯಿಸ್ತಾಳೆ. ಆದರೆ ನೀವು ಅವಳ ಜೊತೆ ನಿಲ್ಲಬೇಕಷ್ಟೆ. ಇನ್ನು ಉಡುಗೆ ತೊಡುಗೆಗಳ ಬಗ್ಗೆ ಇರೋ ನಿಮ್ಮ ಅಸಮಾಧಾನ ಸಾಕು ತಾಯಿ. ಮನುಷ್ಯ ಆಚೆ ಕಡೆ ಹೇಗಿದ್ದಾನೆ ಅನ್ನೋದಕ್ಕಿಂತ ಒಳಗಡೆ ಹೇಗಿದ್ದಾನೆ ಅನ್ನೋದು ಬಹಳ ಮುಖ್ಯ. ಮನಸ್ಸು ಶುದ್ಧವಾಗಿರ್ಬೇಕಲ್ವ ತಾಯಿ? ನಿಜ ಗುರುಗಳೇ. ಹಠ ಬಿಡಿ ತಾಯಿ. ಏನೇ ಆದರೂ ದೇವರು ಸಂಬಂಧವನ್ನು ಒಪ್ಪಿ ಒಂದು ಸಾರಿ ರುಜು ಮಾಡಿದ ಮೇಲೆ ಮನುಷ್ಯರು ಮಾಡಿದ ಕರಾರಿಗೆ ರುಜಿಗೆ ಯಾವ ಬೆಲೆಯೂ ಇಲ್ಲ ತಾಯಿ. ನಿಮ್ಮ ಮಾತು ನನಗೆ ಅರ್ಥ ಆಗಲಿಲ್ಲ ಗುರುಗಳೇ. ಅರ್ಥ ಆಗೋ ಕಾಲ ಬಹಳ ಹತ್ತಿರದಲ್ಲೇ ಇದೆ. ಏನಾಯ್ತು ಗುರುಗಳೇ? ಒಂದು ದೊಡ್ಡ ಗಂಡಾಂತರ ಗೋಚರಿಸ್ತಾ ಇದೆ ತಾಯಿ. ಅತ್ತೆ, ಸಂತೋಷಕ್ಕೆ ನನ್ಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಹೇಳೋಕೆ ಕೇಳೋಕೆ ಅದೇನು ಹೇಳ್ತಿದ್ಯಾ ಜಾನಕಿ? ಸ್ವಲ್ಪ ಬಿಡಿಸಿ ಹೇಳ್ಬಾರ್ದಾ? ಸೀತಮ್ಮ ಫೋನ್ ಮಾಡಿದವ್ರೆ ಸತ್ಯನ್ ರಾಶಿ ನಕ್ಷತ್ರ ಕೇಳಿದ್ರು. ನಾನು ಯಾಕೆ ಅಂತ ಕೇಳಿದ್ದಕ್ಕೆ ಅವಳ ಹೆಸರಲ್ಲಿ ಅರ್ಚನೆ ಮಾಡ್ಸೋಕೆ ಅಂದ್ರು. ನನ್ಗಂತೂ ನಂಬಕ್ಕೆ ಆಗ್ಲಿಲ್ಲ ಅತ್ತೆ. ಏನಂತೆ? ಇನ್ನೊಂದ್ಸಲ ಹೇಳು. ಸತ್ಯನ ರಾಶಿ ನಕ್ಷತ್ರ ಕೇಳಿದ್ರು ಅತ್ತೆ, ಅರ್ಚನೆ ಮಾಡ್ಸೋದಕ್ಕೆ. ಸೀತಮ್ಮನ ಬಾಯಿಲಿ ಸತ್ತಿನ ಬಗ್ಗೆ ಕಾಳ್ಚಿನ ನಂಬೋಕೆ ಆಗ್ತಿಲ್ವಲ್ಲೇ? ಅಷ್ಟೇ ಅಲ್ಲ ಅತ್ತೆ, ಸತ್ಯಂಗೆ 2 ದಿನದಿಂದ ಹುಷಾರಿಲ್ವಂತೆ. ಜ್ವರ ಬಂದಿದೆ ಅಂತೆ. ಮನೆಯವರೆಲ್ಲ ನೋಡ್ಕೋತಿದ್ದಾರೆ ಅಂತ ಹೇಳಿದ್ರು. ನನ್ಗನ್ಸುತ್ತೆ ಸೀತಾ ಅವರೇ ಅವಳ ಆರೈಕೆ ಮಾಡ್ತಿದ್ದಾರೆ ಅಂತ. ಅವ್ರ ಧ್ವನಿಲಿ ಆ ಕಾಳಜಿ ಇತ್ತು ಅತ್ತೆ. ಸತ್ಯಂಗೂ ಹುಷಾರಿಲ್ವಂತ? ಏನಾಯ್ತಂತೆ? ಗಾಬರಿ ಪಡೋ ಅಂತದ್ದು ಏನೂ ಇಲ್ವಂತೆ, ಜ್ವರ ಅಷ್ಟೇನೆ. ಈಗ ಹುಷಾರಾಗಿದ್ದಾಳಂತೆ. ಹಾ, ನಾವು ಒಂದ್ಸಲ ನೋಡ್ಕೊಂಡ್ ಬರೋಣ ಜಾನಕಿ. ನಾನು ಅದನ್ನೇ ಹೇಳ್ದೆ ಅತ್ತೆ ಅವ್ರಿಗೆ. ಅವ್ರದಕ್ಕೆ ಹುಷಾರಿಲ್ಲ ಅಂತ ಬರೋದೇನು ಬೇಕಾಗಿಲ್ಲ, ನಾವೆಲ್ಲ ಚೆನ್ನಾಗಿ ನೋಡ್ಕೊಳ್ತಿದ್ದೀವಿ, ಬಿಡುವಾದಾಗ ಬಂದು ಹೋಗಿ ಅಂತ ಹೇಳಿದ್ರು. ಕಡೆಗೂ ಆ ದೇವ್ರು ಕಣ್ಬಿಟ್ಬಿಟ್ನಲ್ಲಮ್ಮ. ನಮ್ಮ ಸತ್ಯನ ಜೀವನ ಒಂದು ಹಂತಕ್ಕೆ ಬಂತು. ಹಾಗಾದ್ರೆ ಅವ್ರ ಗಂಡನ ಮನೆಯಲ್ಲಿ ಸತ್ಯನ ಎಲ್ಲರೂ ಮೆಚ್ಕೊಂಡಿದ್ದಾರೆ ಅಂದಾಗಾಯ್ತು. ಅವ್ರ ಅತ್ತೆನೇ ಅವಳನ್ನ ಮೆಚ್ಕೊಂಡು ಇಷ್ಟೊಂದು ಕಾಳಜಿ ಮಾಡಿದ್ದಾರೆ ಅಂದ್ರೆ ಇನ್ನೇನೇ ಬೇಕು ನಮ್ಗೆ? ಗಂಡ್ ಬೀರಿ ತರ ಬೆಳೆದ ಹುಡುಗಿ ಅತ್ತೆ. ಗಂಡನ ಮನೆಗೆ ಹೋದ್ಮೇಲೆ ಹೇಗೋ ಏನೋ ಅಂತ ಆತಂಕ ಇತ್ತು. ಈಗ ನೋಡಿದ್ರೆ ಎಲ್ಲ ಒಳ್ಳೇದಾಗ್ತಿದೆ ಅತ್ತೆ. ಸತ್ಯನ ಒಳ್ಳೆ ಮನ್ಸಿಗೆ ಆ ದೇವ್ರು ಅವಳ ಕೈ ಬಿಡ್ಲಿಲ್ಲ. ಅವಳು ಸುಖವಾಗಿ ನೆಮ್ಮದಿಯಾಗಿರ್ಲಿ ಅನ್ನೋದಷ್ಟೇ ನನ್ನ ಬಯಕೆಮ್ಮ. ನನ್ನ ಮುಂದೆನೆ ಅವಳನ್ನ ಇಷ್ಟೊಂದು ವಹಿಸ್ಕೊಂಡು ಮಾತಾಡ್ತಿದ್ಯಲ್ವಾ? ನಾನು ಏನ್ ಮಾಡಬಲ್ಲೆ ಅನ್ನೋದನ್ನ ಆದಷ್ಟು ಬೇಗ ನಿನ್ಗೆ ಅರ್ಥ ಮಾಡಿಸ್ತೇನೆ. ಹೀಗೆ ಬಾಯಿ ಮಾತಲ್ಲಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ನಾನು ನಿಮ್ಮ ಮನೆಗೆ ಬಂದು ಸೇರ್ಕೋಬೇಕು, ಆಗ ನಿಮಗೆಲ್ಲ ಅರ್ಥ ಮಾಡಿಸ್ತೇನೆ. ನೋಡ್ತಾ ಇರಿ, ನಿನ್ನ ಜೊತೆನೆ ಇತ್ತು ನೀನ್ ಮಾಡಿರೋ ಅವಮಾನಕ್ಕೆ ನಿನಗೆ ಸರಿಯಾಗಿ ಉತ್ತರ ಕೊಡ್ತೀನಿ ಸೀತಾ.
ಇವತ್ತು ಆಡಿದ ಒಂದೊಂದು ಮಾತಿಗೂ ನೀನೇ ಬೆಲೆ ಕಟ್ತೀಯ. ದಿವ್ಯಾನೇ ಈ ಮನೆಗೆ ಕರೆಕ್ಟ್ ಅಂತ ಹೇಳಿ ಆ ಸತ್ಯನ ಆಚೆ ದಪ್ತೀಯ. ಗುರುಗಳು ಹೇಳಿದ್ದು ಯಾವತ್ತೂ ಸುಳ್ಳಾಗಲ್ಲ. ನಮ್ಮ ಮನೆಗೆ ಏನು ಆಪತ್ತು ಕಾಯ್ದಿದೆ ಅಂದ್ರು. ಏನು ಆಪತ್ತಿರಬಹುದು? ಹೌದು, ದಿವ್ಯಾನೇ ನಮ್ಮ ಮನೆಗೆ ಬರೋ ಆಪತ್ತು. ಇಷ್ಟು ದಿನ ಅವಳಿಂದಾಗಿ ನಮ್ಮ ಮನೇಲಿ ಏನೇನೋ ನಡೆದು ಹೋಗಿದೆ. ಈಗ ಮತ್ತೆ ಅದೇನು ಕಷ್ಟ ಕೊಡಬೇಕು ಅನ್ಕೊಂಡಿದ್ದಾಳೋ ಏನೋ. ಸತ್ಯ ನೋಡಿದ್ರೆ ಅಕ್ಕ ಅಕ್ಕ ಅಂತ ಅವಳನ್ನ ಪ್ರೀತಿಯಿಂದ ನೋಡ್ತಾಳೆ. ನಿಮ್ಮಕ್ಕ ದಿವ್ಯನಿಂದ ಈ ಮನೆಗೆ ಆಪತ್ತಿದೆ ಅಂದ್ರೆ ಸತ್ಯಂಗೆ ಬೇಜಾರಾಗಬಹುದು. ಈ ವಿಷಯನ ಬೇರೆ ರೀತಿಲಿ ಸತ್ಯಂಗೆ ಹೇಳಬೇಕು. ಸತ್ಯ ಯಾವತ್ತೂ ಕೋಟೆ ಮನೆಗೆ ಕೆಡಕಾಗಕ್ ಬಿಡಲ್ಲ. ಅವಳೆಂಥವಳು ಅಂತ ಸತ್ಯಂಗೆ ಇನ್ನೂ ಗೊತ್ತಿಲ್ವಾ? ಗೊತ್ತಿದ್ರು ಏನ್ ಮಾಡಕ್ಕಾಗತ್ತೆ? ಪಾಪ, ಕರಳು ಬಳ್ಳಿ ಸಂಬಂಧ, ಒಡಹುಟ್ಟಿದವಳಲ್ವಾ ಅಂತ ಅವಳು ಏನೇ ಮಾಡಿದ್ರು ಸಹಿಸ್ಕೊತಿರ್ತಾಳೆ. ಸತ್ಯ ಈ ಮನೆಗೆ ಬಂದು ಇಷ್ಟು ದಿನ ಆದ್ರೂ ಯಾರ ಬಗ್ಗೆನೂ ಅವಳು ಕೇವಲವಾಗಿ ಮಾತಾಡಿದ್ದನ್ನ ನಾನು ನೋಡ್ಲಿಲ್ಲ. ಆದ್ರೆ ದಿವ್ಯಾ ದೇವಸ್ಥಾನದಲ್ಲಿ ಸಿಕ್ಕ ಒಂದೇ ಕ್ಷಣದಲ್ಲಿ ಸತ್ಯನ ಬಗ್ಗೆ ವಿಷಾಕಾರದ್ಲು. ತಾನು ಓಡ್ ಹೋಗಿ ಇವರಿಗೆಲ್ಲ ಎಷ್ಟು ನೋವು ಕೊಟ್ಟಿದ್ದೀನಿ ಅನ್ನೋ ಒಂದೇ ಒಂದು ಮುಜುಗುರ ಕೂಡ ಅವಳಿಗಿರ್ಲಿಲ್ಲ. ನಾಟಕ. ಇದರಲ್ಲೇ ಗೊತ್ತಾಗತ್ತೆ ಅವಳೆಂಥವಳು ಅಂತ. ಇಲ್ಲ, ಯಾವುದೇ ಕಾರಣಕ್ಕೂ ಅವಳು ಈ ಮನೆಗೆ ಬರ್ದಿರೋ ಹಾಗೆ ನೋಡ್ಕೋಬೇಕು. ಸತ್ಯಂಗೆ ಹೇಳಬೇಕು. ಹೊಸ ಸಮಸ್ಯೆಗಳು ಹುಟ್ಕೊಳ್ಳೋದು ನನಗಿಷ್ಟ ಇಲ್ಲ. ಅದಕ್ಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ. ಸರಿ ಸರಿ ಅತ್ತೆ, ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, ಸರಿಯಾಗಿ ಕೇಳಿಸ್ಕೊ. ಇದು ನಾನ್ ನಿನಗೆ ಕೊಡ್ತಾ ಇರೋ ಜವಾಬ್ದಾರಿ. ಯಾವತ್ತೂ ನಿಮ್ಮಕ್ಕ ದಿವ್ಯಾ ಕೋಟೆ ಮನೆ ಒಳಗಡೆ ಕಾಲಿಡಕೂಡ್ದು. ಅಲ್ಲ, ಸಡನ್ ಆಗಿ ಅತ್ತೆ ಯಾಕೆ ಹೀಗಂತ ಇದ್ದಾರೆ? ದಿವ್ಯಕ್ಕ ಬಂದ್ರೆ ತಪ್ಪೇನು? ದಿವ್ಯಕ್ಕನ್ಗೆ ಇದು ತಂಗಿ ಮನೆ. ಅವಳ ತಂಗಿ ಮನೆಗೆ ಅವಳು ಬರಬಾರ್ದ? ಅತ್ತೆ ಹೇಳ್ತಿದಾರಂದ್ರೆ ಏನೋ ಒಂದು ಕಾರಣ ಇದ್ದೇ ಇರತ್ತೆ. ಅತ್ತೆ ಮಾತನ್ ಪಾಲಿಸೋದು ನನ್ನ ಧರ್ಮ. ಹೊಡೆದಲ್ಲ ಬಾಮೈದ ಜಾಕ್ ಪಾಟು. ಮತ್ತಿನೇನು, ನಿನ್ ಲೈನ್ ಕ್ಲಿಯರ್ ಆಯ್ತಲ್ಲ. ಇನ್ಮೇಲೆ ಅಕ್ಕ ಬಂಡು ನಿನ್ ಮ್ಯಾರೇಜ್ ಲವ್ ಸ್ಟೋರಿಲಿ ಯಾವ ಸಮಸ್ಯೆನೂ ಇರಲ್ಲ. ಸೂಪರ್ ಆಗಿರ್ಬೋದು ಇನ್ಮೇಲೆ ನೀನು. ನೀನ್ ಕಂಡ ಕನ್ಸೆಲ್ಲ ನನ್ಸಾಗೋ ಟೈಮ್ ಬರ್ತಾ ಇದೆ. ಲೋ ಬಾಮಿ, ರೇಗಿಸ್ಬೇಡ. ನಾಚಿಕೆ ನೋಡು. ಹಂಗ್ ನೋಡಿದ್ರೆ ಅಕ್ಕ ಬಂಡ್ ನಾಚ್ಕೋಬೇಕು, ನೀನ್ ನಾಚ್ಕೋತಿದ್ಯಲ್ಲೋ. ಬಾಮಿ ಕಂಡಿದ್ದೀನಿ ಬಿಡಪ್ಪ. ನಮ್ ದೇವ್ರ ಸತ್ಯ ನಮಗ್ ಗೊತ್ತಿಲ್ವಾ? ಒಟ್ನಲ್ಲಿ ಎಲ್ಲ ಒಳ್ಳೇದೇ ಆಯ್ತು. ಇನ್ನೇನಿದ್ರು ನೀನ್ ಹನಿಮೂನ್ ಒಂದೇ ಬಾಕಿ ಇರೋದು. ಏನ ಹನಿಮೂನಾ? ಎಲ್ಲೋಗ್ತಾ ಇದ್ದೀರಾ? ಇಂಡಿಯಾದಲ್ಲೇನಾ ಇಲ್ಲ ಅಬ್ರಾಡ್? ಲೋ ಬಾಮಿ, ಆ ಥರ ಏನೂ ಇಲ್ಲ ಕಣಪ್ಪ. ಲವ್, ಅದ್ಯಾಕೋ ಹನಿಮೂನ್ ಅಂದ್ರೆ ಅಷ್ಟೊಂದು ಭಯ ಪಡ್ತಿದ್ಯಾ? ವಾಯ್ಸೆಲ್ಲ ಸೇಕ್ ಆಗ್ತಿದೆ. ಎಲ್ರೂ ಲೈಫಲ್ಲೂ ಆಗದೆ ಅಲ್ವಾ?
ಬಾಮೈದ ನನ್ನ ಭಯ ಅದಲ್ಲ ಕಣೋ. ನೋಡು ಬಾಮೈದ, ಮೇಷ್ಟಿಲ್ದೆ ಕಲಿಯೋ ಪಾಠ ಅಂದ್ರೆ ಇದೊಂದೇ. ಬಾಮೈದ ಸದ್ಯಕ್ಕೆ ನನ್ಗೆ ಯಾವ ಪಾಠನೂ ಬೇಡ, ಫೋನ್ ಇಡ್ತೀನಿ, ಬಾಯ್. ಅಲ್ಲ ಅಯ್ಯ, ಹನಿಮೂನು ಅಂತಿದ್ದಂಗೆ ಫೋನ್ ಕಟ್ ಮಾಡ್ಬಿಟ್ಟಲ್ಲಪ್ಪ ಅವನು. ಏನು ಬೆಳಗ್ಗೆನೆ ಫೋನಲ್ಲಿದ್ಯಾ? ಅದು ಬಾಮೈದ ಫೋನ್ ಮಾಡಿದ್ದ ನಿನ್ ಹೆಲ್ತ್ ಹೇಗಿದೆ ಅಂತ ವಿಚಾರಿಸ್ಕೊಳಕ್ಕೆ. ಮತ್ತೆ ಹನಿಮೂನ್ ಅಂತ ಏನೋ ಮಾತಾಡ್ದಂಗಿತ್ತು. ಕರೆಕ್ಟ್ ಟೈಮ್ಗೆ ಎದ್ದು ಕೇಳಿಸ್ಕೊಂಡಿದ್ದಾಳೆ. ನಿನ್ನೆ ಕೇಳ್ತಿರೋದು. ಹನಿಮೂನ್ ಅಂತೇನೋ ಮಾತಾಡ್ತಿದ್ದೆ. ಹಾಗೇನಿಲ್ವಲ್ಲ. ಸುಳ್ಳು ಹೇಳ್ಬೇಡ ಅಮೂಲ್ ಬೇಬಿ, ನಾನು ಕೇಳಿಸ್ಕೊಂಡೆ. ಓ, ನಾನು ಪ್ರಪೋಸ್ ಮಾಡಿದಾಗ ನೀನು ಒಪ್ಕೊಂಡೆ. ರೀಸೆಂಟ್ ಆಗಿ ಬೇರೆ ಅಮ್ಮ ನೀನು ಒಂದಾಗಿದ್ದೀರಾ. ಇದೇನೇ ಇದು ಇಷ್ಟು ದೊಡ್ಡದಾಗಿ ಹೆಚ್ಚುತ್ತಾ ಇದೀಯಾ? ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡು. ನಿನ್ ಗಂಡಂಗೆ ಹೀಗೆಲ್ಲ ಇಷ್ಟ ಆಗಲ್ಲ. ಏನಕ್ಕ ಇದು ಹೊಸದಾಗಿ ಹೇಳೋ ಹಂಗೆ ಹೇಳ್ತಿದ್ಯಾ? ನಾನು ಯಾವಾಗಲೂ ಹೀಗೆ ತಾನೇ ಹೆಚ್ಚೋದು. ಓ, ಯಾರಿಗೋ ಹೇಳೋದನ್ನ ನೀನ್ ನನಗೆ ಹೇಳ್ತಾ ಇದೀಯಾ? ಯಾರಿಗೋ ಯಾಕೆ? ನಿನಗೆ ಹೇಳಿದ್ದು. ಅಲ್ಲ, ನೀನ್ ಸೊಸೆಗೆ ಹೇಳಕ್ ಹೋಗಿ ನೀನ್ ನನಗೆ ಹೇಳ್ದೇನೋ ಅಂತ ಅನ್ಕೊಂಡೆ. ಕಾರ್ತಿಗೆ ಸಣ್ಣ ಸಣ್ಣದಾಗಿ ಹೆಚ್ಚಿದ್ರೇನೆ ಇಷ್ಟ. ಸತ್ಯಂಗ್ ಹೇಳೋದನ್ನ ನೀನ್ ನನಗೆ ಹೇಳ್ದೆ ಅಲ್ವಾ? ಏ, ನಿಂದು ಅತಿ ಆಯ್ತು ಕಣೆ. ನೀನು ನನ್ನ ಕಾಲಲ್ಲಿ ಶುರು ಮಾಡ್ಬಿಟ್ಟಿಯಾ? ಇಷ್ಟಕ್ಕೂ ನಾನ್ಯಾಕೆ ಅವಳಿಗೆ ಹೇಳಬೇಕು? ನೀವಲ್ದೆ ಇನ್ಯಾರತ್ತೆ ನನಗೆ ಹೇಳ್ತಾರೆ? ಯಾಕೆ? ನಾನು ಹೇಳ್ಕೊಟ್ರೆ ನೀನು ಕಲ್ತ್ಕೊಳ್ಳೋದಾ? ಇಷ್ಟು ದಿವಸ ಊರ್ಮಿಳ ಹತ್ರ ಕಲ್ಸ್ಕೊಂಡಿಲ್ವಾ? ಈಗೇನು ನಾನು ಹೇಳ್ಕೊಟ್ರೆ ಕಲಿಯುವಂಥದ್ದು? ಹಾಗಲ್ಲ ಅತ್ತೆ, ಚಿಕ್ಕತ್ತೆ ಒಂದ್ ರೌಂಡ್ ಎಲ್ಲ ಹೇಳ್ಕೊಟ್ಟಿದ್ದಾರೆ, ಇನ್ನೊಂದು ರೌಂಡ್ ನೀವೇ ಹೇಳ್ಕೊಡಿ. ಮತ್ತೆ ಶುರು ಆಯ್ತಾ ನಿಂದು ಅತ್ತೆ ಅತ್ತೆ ಅಂತ? ಅತ್ತೆನ ಅತ್ತೆ ಅಂತ ಕರೀದೆ, ಇನ್ನೇನ್ ಕರಿಯಕ್ಕಾಗತ್ತೆ? ಅತ್ತೆ ಮತ್ತೆ ಶುರು ಆಯ್ತಾ ನಿಮ್ಮಿಬ್ರು ಲವ್ ಸ್ಟೋರಿ? ಊರ್ಮಿಳಾ, ಚಿಕ್ಕತ್ತೆ, ನಮ್ಮ ಅತ್ತೆನ್ ಯಾಕೆ ನೀವು ಅಷ್ಟೊಂದು ರೇಗಿಸ್ತೀರಾ? ನಮ್ದು ಲವ್ ಸ್ಟೋರಿನೇ, ಹಾಗಂತ ಅದನ್ನ ಬಾಯ್ ಬಿಟ್ಟು ಹೇಳೋದಕ್ಕಾಗತ್ತಾ? ನೀವೇ ನೋಡಿದ್ರಲ್ಲ, ನಾನು ಹುಷಾರ್ ತಪ್ಪ ಬಿದ್ದಾಗ ನಮ್ಮತ್ತೆ ನನ್ನನ್ನು ಯಾವ ಲೆವೆಲ್ಗೆ ನೋಡ್ಕೊಂಡ್ರು ಅಂತ. ಅದ್ ಯಾವ ಲವರ್ ಕಡಿಮೆ ಇತ್ತು ಹೇಳಿ? ಅದೇನು ನಿನ್ ಮೇಲೆ ಪ್ರೀತಿಯಿಂದ ಮಾಡಿದ್ದಲ್ಲ. ಮನುಷ್ಯತ್ವ ಇರೋರು ಯಾರಾದ್ರೂ ಹಾಗೆ ಮಾಡಿರೋರು. ಅಷ್ಟೇ ಅಂತೀಯ ಅಕ್ಕ? ಇನ್ನೆಷ್ಟು? ಓ, ಇವಳ ಜೊತೆ ಸೇರ್ಕೊಂಡು ನೀನು ಕಪಿಚೇಷ್ಟೆ ಶುರು ಮಾಡ್ಕೊಂಡ್ಬಿಟ್ಟಿದೀಯಾ? ಆಡು ಆಡು, ಅದೆಷ್ಟು ಆಡ್ತೀಯ ಅಂತ ನಾನು ನೋಡ್ತೀನಿ. ಹೆಂಡತಿ ಕಷ್ಟ ಪಡೋದು ಒಂದು ಗೊತ್ತಾಗಲ್ಲ ನಿನ್ಗೆ. ಇಲ್ಲಿ ನೋಡು ಅಮೂಲ್ ಬೇಬಿ, ನಿನಗೆ ಸರಿಯಾಗಿ ಹಿಡ್ಕೊ. ಕಡೆದು ಅದನ್ನ ಕರೆಕ್ಟಾಗಿ ಹಿಡ್ಕೊ. ಅಮ್ಮ, ಅಣ್ಣ ಅತ್ತಿಗೆಗೆ ಸೀರೆ ಉಡೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾನೆ ಅಂತ ಅನ್ಸುತ್ತೆ. ಸರಿ ಬಾ, ನಾವು ಆಮೇಲೆ ಬರೋಣ. ಒಂದು ನಿಮಿಷ ಇರಮ್ಮ. ಫ್ರೀಯಾಗಿ ಎಂಟರ್ಟೈನ್ಮೆಂಟ್ ಸಿಗ್ಬೇಕಾರೆ ಅದನ್ನ ಬಿಡಬಾರ್ದು. ಅಮೂಲ್ ಬೇಬಿ, ಕಡೆದು ಅದನ್ನ ಸರಿಯಾಗಿ ಹಿಡ್ಕೊ. ಅಮ್ಮ ಬಾಮ, ಒಳಗಡೆ ಹೋಗೋಣ. ನಾವಿಬ್ರು ಒಳಗಡೆ ಹೋದಾಗ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನಾನು ನೋಡ್ಬೇಕು. ಬಾ, ಬೇಡ 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 ಬೇಡ, ನನ್ನ ಕೈಲಾಗ ನಾ ಹೋಗ್ತಾ ಇದ್ದೀನಿ ಅಷ್ಟೇ. ಅಣ್ಣ
ನಾವಿಬ್ರು ಆಮೇಲೆ ಬರೋದಾ? ಅದ್ಗೆ ಇದೇನಿದು ರೆಸ್ಟ್ ಮಾಡೋದ್ ಬಿಟ್ಟು ಫೋನ್ ನೋಡ್ತಾ ಇದ್ದೀರಲ್ಲ? ದೊಡ್ಡಮ್ಮಂಗೆ ಹೇಳ್ಬಿಡ್ತೀನಿ ಅಷ್ಟೇ. ಅಮ್ಮ ತಾಯಿ, ಅದೊಂದು ಕೆಲಸ ಮಾತ್ರ ಮಾಡ್ಬೇಡ ನೀನು. ಅಬ್ಬಬ್ಬಬ್ಬ, ಪರವಾಗಿಲ್ವೇ? ಅದಕ್ಕೇನು ಯಾರಿಗೋ ಒಬ್ರಿಗೆ ಹೆದರ್ಕೋತಾರಲ್ಲ. ಇರ್ಲಿ ಇಷ್ಟು ಭಯ ಒಳ್ಳೇದು. ಮಲ್ಕೊಳ್ಳಿ. ರೀತು, ಅದು ನನ್ಗೊಂದು ಹೆಲ್ಪ್ ಆಗಬೇಕು, ಮಾಡ್ಕೊಡ್ತೀಯಾ? ಹೆಲ್ಪಾ? ನನ್ನಿಂದನಾ? ಅಪ್ಪಣೆ ಆಗ್ಲಿ, ಹೇಳಿ. ಅದು ಬಾಯೆಲ್ಲ ಕಹಿ ಕಹಿ. ಹೋಗ್ಲಿ, ಕೆಲಸ ಮಾಡೋಣ ಅಂದ್ರೆ ಅದಕ್ಕೂ ಅತ್ತೆ ಬಿಡಲ್ಲ. ಅದಕ್ಕೆ 4 ಗೋಡೆ ಮಧ್ಯೆ ಇದ್ದು ನನ್ನ ತಲೆ ಚಿಟ್ಟಿಡಿತಾ ಇದೆ. ವಿಷಯಕ್ಕೆ ಬನ್ನಿ. ಅದಕ್ಕೆ ಬಿಸಿ ಬಿಸಿ ಏನಾದ್ರೂ ತಿನ್ಬೇಕು ಅನ್ನಿಸ್ತದೆ. ಏನು? ಪ್ಲೀಸ್ ರೀತು, ಪ್ಲೀಸ್. ನೋವೇ, ನಾನು ದೊಡ್ಡಮ್ಮನ ಕಣ್ ತಪ್ಪಿಸಿ ಏನು ಮಾಡೋಕ್ಕಾಗೋದಿಲ್ಲ. ಐ ಆಮ್ ಸಾರಿ. ಹೌದಾ? ಆಗಲ್ವಾ? ಆಗೋದೇ ಇಲ್ವಾ? ಓಹೋ, ಅವತ್ತು ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತ ಪಾರ್ಟಿಗೆ ಹೋಗಿದ್ದಲ್ಲ, ನೆನ್ಪಿದ್ಯಾ? ಆ ಮ್ಯಾಟ್ರ್ ಎಲ್ಲ ಯಾಕೆ ಬಂತೀಗ? ಈ ಮ್ಯಾಟ್ರಿಗೆ ಹೆಲ್ಪ್ ಮಾಡಿಲ್ವಲ್ಲ, ಅದಕ್ಕೆ ಆ ಮ್ಯಾಟ್ರ್ ಬಂತು. ಅಲ್ಲ ರೀತು, ನಾನು ನಿನ್ ಲವ್ ಸ್ಟೋರಿಗೆಲ್ಲ ಹೆಲ್ಪ್ ಮಾಡಿದ್ದೀನಿ, ನೀನ್ ಕದ್ದು ಮುಚ್ಚಿ ಆಚೆ ಪಾರ್ಟಿಗೆ ಹೋಗೋದಕ್ಕೂ ಹೆಲ್ಪ್ ಮಾಡಿದ್ದೀನಿ. ಆದ್ರೆ ನಾನು ಕೇಳಿದ್ದು ಒಂದೇ ಒಂದು ಪ್ಲೇಟ್ ಏನಾದ್ರೂ ತರಿಸ್ಕೊಡು ಅಂದ್ರೆ ಆಗಲ್ಲ ಅಂತೀಯಲ್ಲ? ಅಯ್ಯೋ ಅತ್ಗೆ, ಈ ತರ ಎಲ್ಲ ಬ್ಲ್ಯಾಕ್ ಮೇಲ್ ಮಾಡಬೇಡಿ ನೀವು. ನಿನ್ ಬ್ಲ್ಯಾಕ್ ಮೇಲ್ ಅಂತನಾದ್ರೂ ಅಂದ್ಕೋ, ವೈಟ್ ಮೇಲ್ ಅಂತನಾದ್ರೂ ಅಂದ್ಕೋ. ಈಗ ನನಗೆ ತಿನ್ನೋದಕ್ಕೆ ಒಂದೇ ಒಂದು ಪ್ಲೇಟ್ ಬಜ್ಜಿನೋ ಬೋಂಡನೋ ಏನಾದ್ರೂ ತರಿಸ್ಕೊಟ್ಟಿಲ್ಲ ಅಂದ್ರೆ ಅತ್ತೆ ಹತ್ರ ಹೇಗೆ ಬತ್ತಿ ಇಡೋದು ಅಂತ ನನಗೆ ಚೆನ್ನಾಗಿ ಗೊತ್ತು. ಛೆ, ಇದೇನಿದು? ನೀವೊಳ್ಳೆ ಈ ಸೀರಿಯಲ್ ವಿಲನ್ಗಳ ತರ ಎಲ್ಲ ಆಕ್ಟ್ ಮಾಡ್ಬಿಡಿ, ನಿಮ್ಗೆ ಸೂಟ್ ಆಗಲ್ಲ. ಮತ್ತೆ ಬಜ್ಜಿ ತರಿಸ್ತೀನಿ ಅಂತ ಏನೋ ಯೋಚನೆ ಮಾಡ್ತಿದ್ಯಾ? ಅಯ್ಯೋ ಇರಿ ಅತ್ಗೆ, ಏನಾದ್ರೂ ಒಂದು ಐಡಿಯಾ ಮಾಡ್ಬೇಕು. ಮತ್ ಬಾ ಕುತ್ಕೋ, ಆರ್ಡರ್ ಹಾಕು. ಅಯ್ಯೋ ಇರಿ, ಆರ್ಡರ್ ಎಲ್ಲ ಮಾಡಕ್ಕಾಗಲ್ಲ, ಮನೇಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಅದ್ ಹೆಂಗೆ? ಆರ್ಡರ್ ಕೊಡೋರು ಡೋರ್ ಬೆಲ್ ಮಾಡಿದ್ರೆ ದೊಡ್ಡಮ್ಮಂಗೆ ಗೊತ್ತಾಗಲ್ವಾ? ಪಾಯಿಂಟ್. ಯಾರಿಗೆ ಫೋನ್ ಮಾಡ್ತಿದ್ಯಾ? ಮಂಜಣ್ಣಂಗೆ. ಸೂಪರ್ ನೀನ್. ಖುಷಿಯಾಗಿದೆ. ಓ ತಂಗಮ್ಮ, ಈ ಟೈಮಲ್ಲಿ ಡೆಕೋರೇಷನ್ ಎಲ್ಲ ಬೇಕಿತ್ತಾ? ಪ್ಲಾಸ್ಟಿಕ್ನ ಜಾಸ್ತಿ ಯೂಸ್ ಮಾಡಬಾರ್ದು ಮಂಜಣ್ಣ. ಬ್ಯಾಡ್ ಫಾರ್ ಅರ್ತ್, ಆಲ್ಸೋ ಟು ಹೆಲ್ತ್. ಬಿಡ, ಅರ್ಥ ಆಗಿಲ್ಲ. ಕಾಮಿಡಿ ಪೀಸು ಸೂಪರ್ ನೀನು. ನನ್ನ ಬಾಯಲ್ಲಿ ನೀರು ಬರ್ತಾ ಇದೆ. ಮತ್ತೆ ಯಾಕೆ ವೇಟ್ ಮಾಡ್ತಾ ಇದ್ದೀರಾ? ಬೇಗ ಬಂದು ಜಮಾಯಿಸಿ. ತಿನ್ನೋ ಪದಾರ್ಥನ ಯಾವಾಗ್ಲೂ ತಿನ್ಬೇಕು ಅಂತ ತಿನ್ಬಾರ್ದು, ಸವಿಬೇಕು. ಸವಿರಿ. ಮಂಜಣ್ಣ, ಈ ಅದಕ್ಕೆ ಯಾಕೋ ನಮ್ಮನ್ನ ಸಿಕ್ಕಾಕೋತಾ ಇದ್ದಾರೆ. ಏನೂ ಆಗಲ್ಲ, ನಾನಿದ್ದೀನಲ್ಲ. ವೆನ್ ಸತ್ಯ ಇಸ್ ಹಿಯರ್, ವೈ ಫಿಯರ್? ಕಾಮಿಡಿ ಪೀಸ್. ನೀನ್ ಹೋಗಿ ಡೋರ್ ಹತ್ರ ನಿಂತ್ಕೊ, ಅತ್ತೆ ಬರ್ತಾರ ಅಂತ ನೋಡು. ಬಂದ್ಬಿಟ್ರೆ ಸಿಗ್ನಲ್ ಕೊಡು. ಅವರು ಕೇಳಿಸ್ಕೊಂಡ್ಬಿಟ್ರೆ? ಅದಕ್ಕೆ ಇದನ್ನ ತಿಂದು ನಿಮ್ಗೆ ಪತ್ತೆ ಜ್ವರ ಬಂದ್ರೆ ಆಮೇಲೆ ದೊಡ್ಡಮ್ಮ ನನಗ್ ಬೈತಾರೆ. ಬರೀ ಬೈಯದ, ಭದ್ರಕಾಳಿಯಾಗಿ ಅಟ್ಟಾಡ್ಸ್ಕೊಂಡು ಹೊಡಿತಾರೆ. ಹಾಗೆಲ್ಲ ಏನೂ ಆಗಲ್ಲ. ನೀವಿಬ್ರು ಇದ್ದೀರಲ್ಲ, ಹೋಗಿ ದ್ವಾರಪಾಲಕರ ತರ ನಿಂತ್ಕೊಳ್ಳಿ. ನೀವು ಸಿಗ್ನಲ್ ಕೊಡ್ತಿದ್ದ ಹಾಗೆ ನಾನು ಮಲ್ಕೊಂಡ್ಬಿಡ್ತೀನಿ, ಅತ್ತೆಗೆ ಏನೂ ಗೊತ್ತಾಗಲ್ಲ. ಬೇಕಾ? ಬೇಡ. ಹೋಗ್ರು ಮತ್ತೆ ಅಲ್ಲಿ ಹೋಗಿ ನಿಂತ್ಕೊಳ್ಳಿ. ನೀವ್ ಹೀಗೆ ನೋಡ್ತಾ ಇದ್ರೆ ನನಗೆ ದೃಷ್ಟಿ ಆಗತ್ತೆ. ಇಷ್ಟು ಕಷ್ಟಪಟ್ಟು ಎಲ್ಲರ ಕಣ್ ತಪ್ಪಿಸಿ ಬಜ್ಜಿ ತಗೊಂಬಂದ್ರೆ ಈ ಮನೇಲಿ ನನಗೆ ಮರ್ಯಾದೆನೇ ಇಲ್ಲ. ಮಂಜಣ್ಣ, ಸುಮ್ಮನೆ ಇದ್ರೆ ಸರಿ. ಇವಾಗ ನೀನು ಮರ್ಯಾದೆ ಕೊಡಲ್ಲ ಅಂತ್ಯ. ಇನ್ನೊಂದ್ಸರಿ ಏನಕ್ಕಾದ್ರೂ ಫೋನ್ ಮಾಡು, ಐತೆ ನಿನ್ಗೆ. ನನ್ನ ಕಷ್ಟ ಯಾಕೋ ಅರ್ಥ ಆಗಲ್ಲ. ನೀನು ಅಲ್ಲಿ ಹೋಗಿ ನಿಂತ್ಕೊ.
ಪೆಟ್ರೋಲ್ ಇಲ್ದಿರೋ ಗಾಡಿ ಥರ ಆಗಿತ್ತು ನನ್ನ ಬಾಡಿ. ಈಗ ಜೀವ ಬರ್ತಾ ಇದೆ. ಸೂಪರ್.